ಈ ಒಂದು ಬುರುಡೆ ರಹಸ್ಯ ಈಗ ಬಯಲಾಗಿರುವಂಥದ್ದು. ಬುರುಡೆಯನ್ನು ತಂದಂಥವ್ರು ಯಾರು ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿರುವಂಥದ್ದು. ಬಂಗ್ಲಗುಡ್ಡೆಯಿಂದ ಬುರುಡೆಯನ್ನು ತಂದಿದ್ದಂಥದ್ದು ಸೌಜನ್ಯನ ಮಾವ ವಿಠಲಗೌಡ. ಇಲ್ಲಿ ಕಾಣ್ತಾ ಇರುವಂಥದ್ದು ಇದೇ ಬಂಗ್ಲಗುಡ್ಡೆ. ಈ ಒಂದು ಬಂಗ್ಲಗುಡ್ಡದಿಂದ ಈ ಬುರುಡೆ ತಲೆ ಬುರುಡೆಯನ್ನು ವಿಠಲಗೌಡ ತೆಗೆದುಕೊಂಡು ಬರ್ತಾನೆ. ಜೊತೆ ಪ್ರದೀಪ್ ಗೌಡನು ಕೂಡ ಇರುವಂಥದ್ದು. ಇಲ್ಲಿ ಆ ಒಂದು ಏನು 1ರಿಂದ 13ನೇ ನಂಬರ್ವರೆಗೂ ಪಾಯಿಂಟನ್ನು ಮಾಡ್ತಾರೆ. ಆ ಪಾಯಿಂಟ್ ಪಕ್ಕದಲ್ಲೇ ಇರುವಂತಹ ಈ ಬಂಗ್ಲಗುಡ್ಡೆ ಏನಿದೆ, ಬಂಗ್ಲಗುಡ್ಡ ಮೇಲ್ಭಾಗದಲ್ಲಿ ಇರುವಂತಹ ಪ್ರದೇಶಕ್ಕೆ ಹೋಗಿ ಈ ಒಂದು ವಿಠಲಗೌಡ ಆ ಬುರುಡೆಯನ್ನು ತಗೊಂಡು ಬರ್ತಾನೆ. ಅದಾದ ಬಳಿಕ ತಂದು ಅದನ್ನು ಜಯಂತ್ ಕೈಗೆ ಕೊಡ್ತಾನೆ. ಜಯಂತ್ ಮಟ್ಟಣ್ಣನವರಿಗೆ ಕೊಡುವಂಥದ್ದು. ಮಟ್ಟಣ್ಣನವರಿಂದ ಈ ಒಂದು ಬುರುಡೆ ಈ ಗ್ಯಾಂಗ್ನಿಂದ ಅದು ಚಿನ್ನಯ್ಯನ ಕೈಗೆ ಸೇರುತ್ತೆ. ಸೊ ಚಿನ್ನಯ್ಯನ ಕೈಗೆ ಸೇರಿದಂತಹ ಬುರುಡೆ ಇಷ್ಟೆಲ್ಲ ಕಟ್ಟು ಕಥೆಗಳನ್ನು ಹೇಳುವಂಥದ್ದು. ಇಲ್ಲಿ ಈ ಒಂದು ಪ್ರದೇಶಕ್ಕೆ ಈಗ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಆ ಒಂದು ಪ್ರದೇಶದಲ್ಲಿ ಈ ವಿಠಲಗೌಡನ ಸ್ಥಳ ಮಹಾಜರು ಆಯಿತು. ಅಲ್ಲಿ ಸಾಯಿಲ್ನ ಸ್ಯಾಂಪಲ್ ತಗೊಂಡು ಸಾಯಿಲ್ ಟೆಸ್ಟ್ಗೂ ಕೂಡ ಅದನ್ನು ಕಳಿಸಲಾಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಬುರುಡೆ ರಾಶಿಯನ್ನು ಭೇದಿಸಲಿಕ್ಕೆ ಈಗ SIT ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಬುರುಡೆ ರಾಶಿ ಅಂತಿಮ ಘಟ್ಟಕ್ಕೆ ಬಂದಿರುವಂಥದ್ದು. ವಿಠಲಗೌಡನ ಹೆಸರು ಅಂದರೆ ವಿಠಲಗೌಡ ಬುರುಡೆಯನ್ನು ತಂದಿದ್ದು ಅಂತ ಗೊತ್ತಾಗಿದೆ. ಈ ಒಂದು ವಿಠಲಗೌಡ ಯಾರ ಹೆಸರನ್ನು ಹೇಳ್ತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಮು ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.